ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಟೇಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸೀರೆಯಿಂದ ಲೇಯರ್ ಲೆಹೆಂಗಾ ಯಾವ ರೀತಿ ಕಟ್ ಮಾಡೋದು, ಹೊಲಿಯೋದು ಅಂತ ನೋಡೋಣ. ಅದಕ್ಕಾಗಿ ಇಲ್ಲಿ ಮೊದಲು 2 ಮೀಟರ್ ಅಸ್ತರ್ ಅರಿವೆನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ 4 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೊಂಟದ ಸುತ್ತಳತೆ 7.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಉದ್ದ ಲೆಹೆಂಗಾ ಉದ್ದ 30 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ತರ್ಟಿ ಇಂಚ್ ಉದ್ದ ಇರುವ ಲೆಹೆಂಗಾನ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಲೇಯರ್ ಜಾಯಿಂಟ್ ಮಾಡೋದಕ್ಕೋಸ್ಕರ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಲೆಹೆಂಗಾ ಲೇಯರ್ನ ಜಾಯಿಂಟ್ ಮಾಡೋದಕ್ಕಾಗಿ ಇಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿದ ನಂತರ ಇದನ್ನು ಕಟ್ ಮಾಡ್ಕೋಬೇಕು. ಇದನ್ನು ಕಟ್ ಮಾಡಿದ ನಂತರ ಈ ರೀತಿ ಲೇಯರ್ ಜಾಯಿಂಟ್ ಮಾಡೋದಕ್ಕೋಸ್ಕರ ಇಲ್ಲಿ 6 ಇಂಚಿಗೆ ಮಾರ್ಕ್ ಮಾಡಿರೋದನ್ನು ಈ ರೀತಿ ಗೆರೆ ಎಳ್ಕೋಬೇಕು. ಇದನ್ನು ಈ ರೀತಿ ಲೈನ್ನ ಹಾಕೋಬೇಕು. ಇದೇ ರೀತಿ ನಾನು 5 ಲೈನ್ಗಳನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಈಗ ಸೀರೆ ಬಾರ್ಡರ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡ್ ಸೀರೆ ಬಾರ್ಡರ್ನ ಈ ರೀತಿ ಕಟ್ ಮಾಡ್ಕೋಬೇಕು. ಈಗ ಬಾರ್ಡರ್ ಕಟ್ ಮಾಡಿರೋ ಈ ಸೀರೆನ ಈ ರೀತಿ ಮಡಿಚಿ 7.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲೇಯರ್ನ ಉದ್ದ 7.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಈಗ ಲೇಯರ್ನ ಕಟ್ ಮಾಡ್ತಾ ಇದ್ದೀನಿ. ಇದೇ ರೀತಿ ಇಲ್ಲಿ 4 ಲೇಯರ್ನ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಟ್ ಮಾಡಿರೋ ಲೇಯರ್ನ ಈ ರೀತಿ ಅಸ್ತರ್ ಮೇಲೆ ಇಟ್ಟು ಸಣ್ಣ ಸಣ್ಣ ಪ್ಲೇಟ್ ಮಾಡಿ ಈ ರೀತಿ ಹೊಲ್ಕೊಳ್ಬೇಕು. ಈಗ ಮೊದಲು ಈ ಲೇಯರ್ನ 2 ಸೈಡ್ ಬಾರ್ಡರ್ನ ಈ ರೀತಿ ಮಡಿಚಿ ಹೊಲ್ಕೊಳ್ಬೇಕು. ಇಲ್ಲ ಅಂದರೆ ಎಳೆ ಬಿಚ್ಚಿ ಹೋಗೋದು ಸಂಭವ ಇರುತ್ತೆ. ಈ ಬಾರ್ಡರ್ಗೆ ಪೀಕೋ ಹಾಕಿದ್ರು ಹಾಕ್ಕೋಬೋದು. ಈ ರೀತಿ ಲೇಯರ್ನ ಚಿಕ್ಕ ಚಿಕ್ಕದಾಗಿ ಪ್ಲೇಟ್ಸ್ ಮಾಡಿ ಹೊಲಿತಾ ಇದ್ದೀನಿ. ಈ ರೀತಿ ಫಸ್ಟ್ ಲೇಯರ್ನ ಹೊಲ್ಕೊಂಡಿದ್ದೀನಿ. ಇದೇ ರೀತಿಲಿ 5 ಲೇಯರ್ನ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಇಲಾಸ್ಟಿಕ್ ಬೆಲ್ಟ್ನ ಉದ್ದ ಅಳತೆ ಮಾಡ್ತಾ ಇದ್ದೀನಿ. ಉದ್ದ 15 ಇಂಚು, ಅಗಲ 5 ಇಂಚು. ಇಲಾಸ್ಟಿಕ್ ಬೆಲ್ಟ್ನ ಉದ್ದ 15 ಇಂಚು, ಅಗಲ 5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದನ್ನು ಕಟ್ ಮಾಡ್ಕೋಬೇಕು. ಇಲಾಸ್ಟಿಕ್ ಬೆಲ್ಟ್ನ ಈ ರೀತಿ ಇದಕ್ಕೆ ಹೊಲ್ಕೋಬೇಕು. ಈಗ ಇಲಾಸ್ಟಿಕ್ ಬೆಲ್ಟ್ನ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ.
ಇದನ್ನು ಇದ್ರ ಮೇಲಿಟ್ಟು ಸರಿಯಾಗಿ ಹೊಲ್ಕೊಳ್ತಾ ಇದ್ದೀನಿ. ಈ ರೀತಿ ಹೊಲ್ಕೊಂಡಾದ ನಂತರ ಇದನ್ನು ಮತ್ತೆ ಮಡಿಚಿ ಈ ರೀತಿ ಹೊಲ್ಕೋಬೇಕು. ಈ ರೀತಿ ಇಲಾಸ್ಟಿಕ್ ಬೆಲ್ಟ್ ಬಾರ್ಡರ್ನ ಈ ರೀತಿ ಮಡಿಚಿ ಹೊಲಿತಾ ಇದ್ದೀನಿ. ಈ ರೀತಿ ಹೊಲ್ಕೊಂಡ ನಂತರ ಇದಕ್ಕೆ ಇಲಾಸ್ಟಿಕ್ ಹಾಕ್ತಾ ಇದ್ದೀನಿ. ಸೇಫ್ಟಿ ಪಿನ್ನಿಂದ ಈ ರೀತಿ ಇದಕ್ಕೆ ಇಲಾಸ್ಟಿಕ್ನ ಹಾಕ್ತಾ ಇದ್ದೀನಿ. ಈಗ ಈ ಇಲಾಸ್ಟಿಕ್ಗೆ ಬಾರ್ಡರ್ಗೆ ಒಂದು ಸೇಫ್ಟಿ ಪಿನ್ನ ಹಾಕ್ತಾ ಇದ್ದೀನಿ. ಹೊಲಿಗೆ ಹಾಕೋದಕ್ಕೋಸ್ಕರ ಈ ರೀತಿ ಸೇಫ್ಟಿ ಪಿನ್ನ ಹಾಕಿದ್ದೀನಿ. ಈ ರೀತಿ ಹಾಗೆ ಜಾಯಿಂಟ್ ಮಾಡಿದ್ರು ಈ ರೀತಿ ಹಾಗೆ ಜಾಯಿಂಟ್ನೂ ಮಾಡ್ಕೋಬೋದು, ಇಲ್ಲ ಹೊಲಿಗೆನಾದರೂ ಹಾಕೋಬೋದು. ಇಲಾಸ್ಟಿಕ್ಕಿಗೆ ನಾನಿಲ್ಲಿ ಇಲಾಸ್ಟಿಕ್ ಮೇಲೆ ಹೊಲಿಗೆ ಹಾಕ್ತಾ ಇದ್ದೀನಿ. ಹೊಲಿಗೆ ಹಾಕಿಲ್ಲ ಅಂದರೂ ನಡೆಯುತ್ತೆ. ಈ ರೀತಿ ಇಲಾಸ್ಟಿಕ್ ಬಾರ್ಡರ್ಗೆ ಹೊಲಿಗೆ ಹಾಕ್ತಾ ಇದ್ದೀನಿ. ಈಗ ಇಲಾಸ್ಟಿಕ್ ರೆಡಿ ಆಯಿತು. ಈಗ ಲೆಹೆಂಗಾ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಈಗ ಲೆಹೆಂಗಾ ಸೈಡ್ನ ಹೊಲ್ಕೊಳ್ತಾ ಇದ್ದೀನಿ. ಈ ರೀತಿ ಲೇಯರ್ನ ಬಿಟ್ಟು ಈ ರೀತಿ ಅಸ್ತರ್ ಮಾತ್ರ ಹೊಲ್ಕೊಳ್ತಾ ಇದ್ದೀನಿ. ಸೈಡು ಈ ಲೇಯರ್ನ ನಂತರ ಹೊಲ್ಕೋಬೇಕು. ಲೇಯರ್ನ ನಂತರ ಜಾಯಿಂಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಜಾಯಿಂಟ್ ಮಾಡಿದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಈಗ ಲೆಹೆಂಗಾ ರೆಡಿಯಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.